ನಮಸ್ತೆ. ಈ ವರ್ಷದ ಬಹುನಿರೀಕ್ಷಿತ ಸಿನಿಮಾ ದೇವರ ಇವತ್ತು ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ಈಗಷ್ಟೇ ಅಂಜನ್ ಥಿಯೇಟ್ರಲ್ಲಿ 1 ಗಂಟೆ ಶೋ ಏನೋ ಮಿಡ್ ನೈಟ್ ಶೋ ಇದೆ, ಅದನ್ನು ಮುಗಿಸ್ಕೊಂಡು ಈಚೆ ಬಂದಿದ್ವಿ. ಸೊ ಜನರಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಒಂದು ಮಾತಿದೆ, ಅಂದರೆ ರಾಜಮೌಳಿ ಅವರ ಸಿನಿಮಾ ಆದ ನಂತರದಲ್ಲಿ ಯಾವುದೇ ಸೂಪರ್ ಸ್ಟಾರು ನೆಕ್ಸ್ಟ್ ಸಿನಿಮಾ ಅಂತ ಇರೋದಿದ್ರೆ ಅದು ತುಂಬ ಕಷ್ಟ ಆಗುತ್ತೆ, ಗೆಲ್ಲೋದು ಕಷ್ಟ ಆಗುತ್ತೆ, ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ದೇವರ ಅದೆಲ್ಲವನ್ನು ಬ್ರೇಕ್ ಮಾಡಿ ತುಂಬ ದೊಡ್ಡ ಸಕ್ಸಸ್ ಅನ್ನು ಗಳಿಸಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಜನರಿಂದ ಬಂದಂಥ ರಿಯಾಕ್ಷನ್ ತುಂಬ ಚೆನ್ನಾಗಿದೆ. ಸೊ ಇನ್ನು ಸಿನಿಮಾದ ರಿವ್ಯೂ ಅಂತ ಹೇಳೋದಾದರೆ, ಚಿಕ್ಕದಾಗಿ ಒಂದು ಕಥೆಯನ್ನು ಹೇಳ್ತೀನಿ. ಈ ಒಂದು ಫಿಕ್ಷನಲ್ ಸ್ಟೋರಿ ಒಂದು ಜಾಗದಲ್ಲಿ ನಡೀತಿದೆ, ಅಂದರೆ ರೆಡ್ ಸಿ ಅಂತ ಅಂದ್ಬಿಟ್ಟು, ಏನು ಕೆಂಪು ಸಮುದ್ರ ಅಂತ, ಆ ಸುತ್ತಲೂ ಈ ಸಿನಿಮಾದ ಕಥೆ ನಡೀತೆ. ಒಂದು ರೆಡ್ ಸಿ ಏನಿದೆ ಅದ್ರ ಸುತ್ತಮುತ್ತಲೂ 4 ಹಳ್ಳಿಗಳಿರುತ್ತೆ. ಆ 4 ಹಳ್ಳಿಗಳಿಗೆ 4 ನಾಯಕರು ಇರ್ತಾರೆ. ಆ ನಾಯಕರಲ್ಲಿ ಭಾಳ ಮುಖ್ಯವಾಗಿ ಸಿನಿಮಾದ ಕಥಾನಾಯಕ ಜೂನಿಯರ್ NTR ದೇವರ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಒಂದು ಹಂತದಲ್ಲಿ, ಅಂದರೆ ಈ ಸಿನಿಮಾದ ಕತೆ ಶುರುವಾಗದೆ ಒಂದು ವೆಪನ್ ಡೀಲಿಂಗ್ ವಿಚಾರದಲ್ಲಿ. ಸೊ ತಮಗೆ ಅರಿವಿಲ್ಲದಂತೆ ಜೀವನೋಪಾಯ ನಡೆಸೋಕ್ಕಾಗಿ ಮತ್ತು ದುಡ್ಡಿಗೋಸ್ಕರ ತಮಗೆ ಗೊತ್ತಿಲ್ಲದಂತೆ ಈ ಒಂದು ವೆಪನ್ ಡೀಲಿಂಗಲ್ಲಿ ಇವರು ಕೈ ಜೋಡಿಸಿರ್ತಾರೆ. ಸೊ ಹೋಗ್ತಾ ಹೋಗ್ತಾ ಈ ಒಂದು ತಪ್ಪಿನ ಅರಿವು ದೇವರಿಗೂ ಆಗುತ್ತೆ ಮತ್ತು ಸುತ್ತಮುತ್ತಲಿಗೂ ಆಗುತ್ತೆ. ಬಟ್ ದೇವರಿಗೆ ಆಪೋಸಿಟಾಗಿ ಒಂದಷ್ಟು ಪಾತ್ರಗಳೇನಿದೆ, ಇನ್ನೂ 3 ನಾಯಕರು ಅದ್ರ ಆಪೋಸಿಟಾಗಿ ನಿಂತ್ಕೋತಾರೆ. ಇಂಟ್ರೋಲ್ ಬ್ಲಾಕ್ ಈ ಸಿನಿಮಾದ ಮೇಜರ್ ಹೈಲೈಟ್ ಅಂತಲೇ ಹೇಳ್ಬೋದು. ದೇವರ ಇದ್ದಕ್ಕಿದ್ದಂತೆ ಕಣ್ಮರೆ ಆಗ್ತಾರೆ. ಕಣ್ಮರೆ ಆದಂಥ ದೇವರ ಮತ್ತೆ ಸಿಗ್ತಾರಾ ಇಲ್ವಾ ಅನ್ನೋದು ಸೆಕೆಂಡ್ ಹಾಫ್ ಕತೆ. ಸೊ ಮೊದಲೇ ಗೊತ್ತಿರುವಂತೆ ಈ ಸಿನಿಮಾದಲ್ಲಿ ದ್ವಿಪಾತ್ರದಲ್ಲಿ ಜೂನಿಯರ್ NTR ಕಾಣಿಸ್ಕೊಂಡಿರೋದು. ಒಂದು ದೇವರ ಆದರೆ ಅವರ ಮಗನಾಗಿ ವರ ಅನ್ನೋ ಪಾತ್ರ ಕಾಣಿಸುತ್ತೆ. ವರ ಬಂದ ನಂತರದಲ್ಲಿ ಸಿನಿಮಾಗೆ ಬೇರೆ ಥರದ ಮೈಲೇಜ್ ಶುರುವಾಗುತ್ತೆ. ಸೊ ಇವರಿಬ್ಬರ ಟಕ್ ಆಫರ್ ಇರುತ್ತಾ, ಅಥವಾ ಇಬ್ಬರು ಒಟ್ಟಿಗೆ ಸೇರಿ ಇದರ ಏನು ವೆಪನ್ ಡೀಲಿಂಗ್ ಇದೆಲ್ಲ ಅದರ ವಿರುದ್ಧ ಜೊತೆಯಾಗಿ ನಿಂತು ಹೋರಾಟ ಮಾಡ್ತಾರೆ ಅನ್ನೋದೇ ಸಿನಿಮಾದ ಕತೆ. ಸೊ ಅದೆಲ್ಲವನ್ನು ಕತೆ ಕಂಪ್ಲೀಟ್ ಆಗಿರಲಿಲ್ಲ, ನೀವು ಸಿನಿಮಾನ ನೋಡಿ ಆ ನಂತರ ನೀವು ಎಂಟರ್ಟೈನ್ ಮಾಡ್ಕೋಬೋದು. ಆ ಸಿನಿಮಾ ನೋಡಿ ನೀವು ಸಿನಿಮಾ ನೋಡಲೇಬೇಕು. ಸೊ ಇನ್ನು ಟೆಕ್ನಿಕಲ್ ವಿಚಾರ ಬರೋದಾದರೆ, ಈ ಸಿನಿಮಾದ DOP ವರ್ಕ್ ಆಗಲಿ ಮತ್ತು ಮ್ಯೂಸಿಕ್ ವಿಚಾರ ಆಗಲಿ, ಅನಿರುದ್ಧ್ ಅವರು ಸಿನಿಮಾಗೆ ಕೊಟ್ಟಿರುವಂಥ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾದ ಜೀವಾಳ ಅಂತಲೇ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಸಿನಿಮಾದ ಆ್ಯಕ್ಷನ್ ಸೀಕ್ವೆನ್ಸ್ಗಳಿಗೆ ತುಂಬ ದೊಡ್ಡ ಮಟ್ಟದ ಒಂದು ಕ್ರೇಜನ್ನು ಕ್ರಿಯೇಟ್ ಮಾಡ್ತಾರೆ. ಯಾಕಂದರೆ NTR ಅವರು ಅಂತಂದರೆ ಫೈಟು ಮತ್ತು ಡ್ಯಾನ್ಸ್ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅವ್ರ ತೆರೆಯ ಮೇಲೆ ಫೈಟ್ ವಿಚಾರದಲ್ಲಿ ಬಂದು ನಿಂತ್ಕೊಂಡ್ರು ಅಂತಂದರೆ ಅಲ್ಲಿರುವಂಥ BGMಗೆ ನೆಕ್ಸ್ಟ್ ಲೆವೆಲ್ ಎನರ್ಜಿಯನ್ನು ತುಂಬ್ತಾರೆ NTR ಅವರು. ಸೊ ಸಿನಿಮಾದ ಎಲ್ಲ ಆ್ಯಕ್ಷನ್ ಸೀಕ್ವೆನ್ಸು ತುಂಬ ಅದ್ಭುತವಾಗಿದೆ. ಅದರಲ್ಲೂ ಕೂಡ ಒಂದು ಹಂತದಲ್ಲಿ, ಅಂದರೆ ಜೂನಿಯರ್ NTR ಅವ್ರನ್ನ ಮೇಲೆ ಒಂದು ಚೇಸ್ ಅಂತ ಬೀಳ್ತಾರೆ, ಅಂದರೆ ಅವ್ರನ್ನ ಹೊಡೆದಾಕುವಂಥ ಒಂದು ದೃಶ್ಯ ಬರುತ್ತೆ, ಆ ಒಂದು ಫೈಟ್ ಬರುತ್ತೆ. ಅದರಲ್ಲಿ ಮಾತ್ರ ತುಂಬ ಅದ್ಭುತವಾಗಿ ಕಾಣಿಸ್ತಾರೆ. ಇನ್ನು ಸಿನಿಮಾದ ಪಾತ್ರಗಳು ಅಷ್ಟೇ, ಇರುವಂಥ ಸೈಫ್ ಅಲಿ ಖಾನ್ ಆಗಲಿ ಮತ್ತು ಪ್ರಕಾಶ್ ರಾಜ್ ಅವ್ರ ಕ್ಯಾರೆಕ್ಟರ್ಲಿ ಎಲ್ಲವೂ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನು ಕೊರಟಾಲ ಶಿವ ರೈಟಿಂಗ್ ಬಗ್ಗೆ ಹೇಳೋದಾದರೆ, ಈ ಹಿಂದೆ ಜನತಾ ಗ್ಯಾರೇಜ್ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರು ಜೂನಿಯರ್ NTR ಮತ್ತು ಕೊರಟಾಲ ಶಿವ. ಸೊ ನೆಕ್ಸ್ಟ್ ಸಿನಿಮಾ ದೇವರ ಅಂತ ಬಂದಾಗ ಅದೇ ಥರ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅದೆಲ್ಲವನ್ನು ಮೀರಿ ಸಿನಿಮಾದ ಒಂದು ಕ್ವಾಲಿಟಿಯನ್ನು ಕಟ್ಕೊಟ್ಟಿದ್ದಾರೆ ಕಥೆಯ ವಿಚಾರದಲ್ಲಿ. ಸೊ ಅವರ ಬರವಣಿಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅಂದರೆ ಆಲ್ಮೋಸ್ಟ್ 3 ಗಂಟೆ ಸಿನಿಮಾದ ಅವಧಿ ಇದೆ. ಸೊ 3 ಗಂಟೆನೂ ಕೂಡ ಎಲ್ಲೂ ಕೂಡ ಬೇಜಾರಾಗದ ರೀತಿಯ ಕಥೆಯನ್ನು ಒಂದೊಂದು ಹಂತದಲ್ಲಿ ಬೇರೆ ಬೇರೆ ಥರದ ಟ್ವಿಸ್ಟ್ ಕೊಟ್ಟು ಸಿನಿಮಾದ ಕಥೆಯನ್ನು ಹೇಳ್ಕೊಂಡು ಹೋಗ್ತಾರೆ. ಇನ್ನು ಜಾನ್ವಿ ಕಪೂರ್ ವಿಚಾರಕ್ಕೆ ಬರೋದಾದರೆ, ಸೌತ್ಗೆ ಮೊದಲ ಸಿನಿಮಾ ಇದು. ಸೊ ಮೊದಲ ಸಿನಿಮಾದಲ್ಲೇ ತುಂಬ ಒಳ್ಳೆ ಇಷ್ಟ ಆಗ್ತಾರೆ. ಮತ್ತು ಅವರ ಡ್ಯಾನ್ಸ್ ವಿಚಾರದಾಗಲಿ ನಟನೆ ವಿಚಾರದಲ್ಲಿ ಒಂದು ರೀತಿ ತುಂಬ ದೊಡ್ಡ ಮಟ್ಟದ ಸ್ಕೋರ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಸಿನಿಮಾದ ಕ್ಲೈಮ್ಯಾಕ್ಸ್ ವಿಚಾರ ಬರೋದಾದರೆ, ದೇವರ ಪಾರ್ಟ್ 1 ಅಂತಲೇ ರಿಲೀಸ್ ಆಗ್ತಿರೋದು. ಇನ್ನು ಪಾರ್ಟ್ 2ಗೆ ತುಂಬ ದೊಡ್ಡ ಲೀಡ್ ಕೊಟ್ಟಿದ್ದಾರೆ, ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸನ್ನು ಕೊಟ್ಟಿದ್ದಾರೆ. ಆ ಕ್ಲೈಮ್ಯಾಕ್ಸ್ ನೋಡಿದ ನಂತರದಲ್ಲಿ ದೇವರ 2 ನೋಡಲೇಬೇಕು ಅನಿಸುತ್ತೆ. ಸೊ ಸದ್ಯಕ್ಕೆ ದೇವರ ಪಾರ್ಟ್ 1 ಜನರ ನಿರೀಕ್ಷೆಯಂತೆ ತುಂಬ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಗಳಿಸಿದೆ. ಸೊ ಈ ಮೊದಲ ದಿನ, ಇನ್ನು ನೆಕ್ಸ್ಟ್ ಅಂದರೆ ಜನ ಹೇಳಿದ ರೀತಿಯಲ್ಲಿ ಜೂನಿಯರ್ NTR ಅವರ ವೃತ್ತಿ ಜೀವನದಲ್ಲಿ ಇನ್ನೊಂದು ದೊಡ್ಡ ಸಿನಿಮಾ ಆಗಿ ದೇವರ ನಿಲ್ಲುತ್ತೆ ಅನ್ನೋ ಮಾತು ಕೇಳಿ ಬರ್ತದೆ.